ಥ್ಯಾಂಕ್ ಯು ಆರ್ಯ. ಅಮ್ಮ ಗಿಫ್ಟ್ ಹೆಂಗ್ ಕೊಡ್ತಿ? ಸೀಕ್ರೆಟ್. ಲೆಟ್ಸ್ ವೇಟ್. ಬೆಳಗ್ಗೆ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿದ್ವಿ. ಬರ್ತಡೇ ದಿನ ಸ್ವಲ್ಪ ಸ್ವಾರ್ಥ ಆದರೆ ತಪ್ಪಿಲ್ಲ. ಏನಂದರೆ ಅವತ್ತು ಅರ್ಚನಾ ನನ್ನ ಹೆಸರಲ್ಲೇ ಮಾಡಿದ್ದೆ. ಯಾವಾಗಲೂ ನಮ್ಮ ಯಜಮಾನ್ರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಮಾಡಿಸ್ತಾ ಇದ್ವಿ. ಅರ್ಚನಾ ಮಾಡಿ ಹನುಮಾನ್ ಚಾಳೀಸ್ ಹೇಳಿ ಆಯುರ್ಯ ಆಯುಷ್ಯ ಯಶಸ್ಸು ಕೊಡಪ್ಪ, ನನ್ನ ಕನಸೆಲ್ಲ ನನಸಾಗಲಿ ಅಂತ ಮನಸಾರೆ ಬೇಡ್ಕೊಂಡೆ. ಇದಾದಮೇಲೆ ಬರ್ತಡೇ ಆದಮೇಲೆ ನನಗಿಷ್ಟ ಇರೋದು ಏನಾದರೂ ಮಾಡಬೇಕಲ್ಲ. ಸಿಂಗಾಪುರದಲ್ಲಿ ಮಿಲ್ಕ್ ಬಬಲ್ ಟೀ ನಂಗೆ ತುಂಬ ಇಷ್ಟ. ಬಬಲ್ ಟೀನ ಕುಡಿದು ಎಂಜಾಯ್ ಮಾಡಿದ್ವಿ. ಸಿಂಗಾಪುರದಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ಸ್ ನಂಗೆ ಗಿಫ್ಟ್ ಕೊಟ್ಟಿದ್ರು. ಬ್ಯಾಗ್, ಡೈರಿ ಮತ್ತು ಹ್ಯಾಂಡ್ ಮೇಡ್ ಕಾರ್ಡ್. ಅದು ಯಾವಾಗಲೂ ಸ್ಪೆಷಲ್ ಅಲ್ಲ, ಅದು ನಂಗೆ ಫುಲ್ ಇಷ್ಟ ಆಯಿತು. ಆಮೇಲೆ ನೇಲ್ ಆರ್ಟ್ ಇದನ್ನು ಕೊಟ್ಟಿದ್ರು ಮತ್ತು ಹ್ಯಾಂಡ್ ಬ್ಯಾಗ್ ಕೊಟ್ಟಿದ್ರು. ಎಲ್ಲನೂ ಫುಲ್ ಇಷ್ಟ ಆಯಿತು. ವೇಟಿಂಗ್ ಫಾರ್ $2 ಕ್ಯಾಶ್ ಕೊಟ್ಟಿಯಾ? ಏನ್ ತೊಳಿದ್ರಾಗ? ಬ್ಯಾಗ್ ಬರ್ತೈತಲ್ಲ. ಈವ್ನಿಂಗ್ ಎಲ್ಲರೂ ಸೇರಿ ಹೋಟೆಲ್ಗೆ ಹೋಗಿದ್ವಿ. ಅಲ್ಲೇ ಊಟ ಮಾಡಿದ್ವಿ. 25 ಇಯರ್ಸ್ ಬರ್ತಡೇಕ್ಕೆ 35 ಇಯರ್ಸ್ ಬರ್ತಡೇಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ, ನಾನು ನಮ್ಮ ಹಸ್ಬೆಂಡಿಗೆ ಹೇಳಿದ್ದೆ ಈ ಸಲ ಯಾವ ಗಿಫ್ಟು ಬೇಡ, ಆದರೆ ನಿಮ್ಮ ಹೆಲ್ತ್ ಬಗ್ಗೆ ನೀವು ಕೇರ್ ತೊಗೊಂಡ್ರೆ ಅದು ನನಗೆ ದೊಡ್ಡ ಗಿಫ್ಟ್ ಅಂತಂತೇಳಿ. ಅದು ನಿಜ ಅನಿಸುತ್ತೆ. ಯಾಕಂದರೆ ನಿಮ್ದು ಯಾರೋ ಫ್ಯಾಮಿಲಿ ಮೆಂಬರ್ಸ್ ಬರ್ತಡೇ ಇದ್ದರೆ ನೀವು ಮೊದಲು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಳಿ. ನೀವು ಅವ್ರ ಜೊತೆ ಇರೋದು ಅವರಿಗೊಂದು ದೊಡ್ಡ ಗಿಫ್ಟ್ ಅಂತಂತೇಳಿ ನನಗನ್ಸುತ್ತೆ. ಎಲ್ಲರೂ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳಿ. ಇದಾದಮೇಲೆ ನಾವು ರೀಲ್ಸ್ ಮಾಡಿದ್ವಿ. ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಯಾವ ಸಾಂಗ್ ಅಂತ ಹೇಳೋದನ್ನು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಬೈ ಬಾಯ್.